ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಬನ್ನಿ, ಇವತ್ತಿನ ತಾರೀಕು ಸೆಪ್ಟೆಂಬರ್ 20. ಸೊ ಇವತ್ತು ಒಂದು ಬ್ಲಾಕ್ ಬಸ್ಟರ್ ಫ್ರೈಡೆ ಅಂತಲೇ ಹೇಳ್ಬೋದು. ನೀವು ನೋಡಿರ್ತೀರಾ, ಸ್ಟಾಕ್ ಮಾರ್ಕೆಟಲ್ಲಿರೋರು ಎಲ್ಲ ಸೆಕ್ಟರ್ಸು ಇವತ್ತು ಗ್ರೀನಲ್ಲಿ ಎಂಡ್ ಆಗಿದೆ. ಸೀದಾ ಒಂದು ಓವರ್ ವ್ಯೂಗೆ ಜಂಪ್ ಆಗೋಣ. ನಿಫ್ಟಿ ಬಂದು 375 ಪಾಯಿಂಟ್ಸ್ ಜಂಪ್ ಆಗಿದೆ, 1.5%. ನಿಫ್ಟಿ ಬ್ಯಾಂಕ್ 755 ಪಾಯಿಂಟ್ಸ್ ಹ್ಯೂಜ್ ಜಂಪ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ ಅದಕ್ಕಿಂತ ಹ್ಯೂಜ್ ಜಂಪ್ 856 ಪಾಯಿಂಟ್ಸ್. ನಿಫ್ಟಿ ಸ್ಮಾಲ್ ಕ್ಯಾಪ್ ಅದಕ್ಕೆ ಸ್ವಲ್ಪ ಸಾಧಾರಣವಾಗಿ ಪರ್ಫಾರ್ಮ್ ಮಾಡಿದೆ, 187 ಪಾಯಿಂಟ್ಸಿಂದ ನಿಫ್ಟಿ ಸ್ಮಾಲ್ ಕ್ಯಾಪು ಪರ್ಫಾರ್ಮ್ ಮಾಡಿದೆ. ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಅಡ್ವಾನ್ಸ್ ಕಡೆ 1646 ಸ್ಟಾಕ್ಸ್ ಇದ್ರೆ, ಡಿಕ್ಲೈನ್ ಕಡೆ 731 ಸ್ಟಾಕ್ಸ್ ಇದೆ. ಇನ್ನು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ ರಿಯಲ್ಟಿ ಇವತ್ತು 3% ಜಂಪನ್ನು ಕೊಟ್ಟಿದೆ. ಸೊ ಫಾಲೋಡ್ ಬೈ ನಿಫ್ಟಿ ಆಟೋ, ನಿಫ್ಟಿ ಮೆಟಲ್, ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸ್, ನಿಫ್ಟಿ ಬ್ಯಾಂಕ್. ಅದೇ ರೀತಿ ಎಲ್ಲ ಸೆಕ್ಟರ್ಗಳು ತುಂಬ ಚೆನ್ನಾಗಿ ಓಡಿದೆ. ಸೊ ನಿಫ್ಟಿ PSU ಬ್ಯಾಂಕ್ಸ್ ಮಾತ್ರ ಇವತ್ತು ಪರ್ಫಾರ್ಮ್ ಸರಿ ಮಾಡಿಲ್ಲ. ಓಕೆನಾ? ಸೊ ಈ ಒಂದು ತೇಜಿ ಅಂತ ಏನು ಹೇಳ್ತಾರೆ ಹಿಂದಿ ವರ್ಡ್, ಈ ತೇಜಿಗೆ ಏನು ಒಂದು ಮೈನ್ ಫ್ಯಾಕ್ಟರ್ಸ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಮತ್ತು ನಿಫ್ಟಿಯ ಫ್ಯೂಚರ್ ಯಾವ ಥರ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ನಿಫ್ಟಿಯ ಒಂದು ಟೆಕ್ನಿಕಲ್ ಚಾರ್ಟ್ನ ನಾವು ನೋಡಿದ್ರೆ ನಿಫ್ಟಿ ಇವತ್ತು ಒಂದು ಬ್ರೇಕ್ಔಟನ್ನು ಕೊಟ್ಟಿದೆ ಅಲ್ವಾ? ಸೊ ನಿಫ್ಟಿ ಇವತ್ತು ಸೂಪರ್ ಡೂಪರ್ ಆಗಿರೋ ಒಂದು ಬ್ರೇಕ್ಔಟನ್ನು ಕೊಟ್ಟಿದೆ. ಸೊ ನಮಗೆ ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ, ಈ ಬ್ರೇಕ್ಔಟು ಕಂಟಿನ್ಯೂಸ್ ಇರುತ್ತಾ ಅನ್ನೋದೇ ಒಂದು ನೆಕ್ಸ್ಟ್ ನಮ್ಮದು ಎಕ್ಸ್ಟ್ರಾ ಪ್ರಶ್ನೆ. ಸೊ ಯಾಕೆ ಈ ಬ್ರೇಕ್ಔಟ್ ಇವತ್ತಿಗೆ ಬಂತು ಅನ್ನೋದು ಮೇಯ್ನ್ ಕಾರಣನ ನಾವು ತಿಳ್ಕೊಬೇಕು. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ನೆನ್ನೆ ಅಮೆರಿಕನ್ ಮಾರ್ಕೆಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಅದ್ರ ಸಲುವಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಪ್ಲಸ್ ಅದರ್ ಏಷ್ಯನ್ ಮಾರ್ಕೆಟ್ಸ್ ಏನಿದೆ, ಅದರ್ ಏಷ್ಯನ್ ಮಾರ್ಕೆಟ್ಸ್ ಅಂದರೆ ಯಾವ್ಯಾವು? ಜಪಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಮತ್ತು ನಮ್ಮ ನೆರೆಹೊರೆಯ ದೇಶದ ಒಂದು ಅಕ್ಕಪಕ್ಕ ಸ್ಟೇಟ್. ಸೊ ಮೇಯ್ನು ಜಪಾನ್, ಚೈನಾ, ಹಾಂಗ್ಕಾಂಗ್, ತೈವಾನ್, ಇವೆಲ್ಲ, ಸೌತ್ ಕೊರಿಯಾ, ಇವೆಲ್ಲ ತುಂಬ ಚೆನ್ನಾಗಿ ನೆನ್ನೆ ಪರ್ಫಾರ್ಮ್ ಮಾಡಿದ್ವು. ಹಾಗಾಗಿ ಇವತ್ತು ನಮ್ಮ ದೇಶದ ಒಂದು ಸ್ಟಾಕ್ ಮಾರ್ಕೆಟ್ಗೂ ಕೂಡ ಒಂದು ಬಲ ಸಿಕ್ತು. ಹಾಗಾಗಿ ಇವತ್ತು ಒಂದು ಬ್ರೇಕ್ಔಟನ್ನು ಆಗಿದೆ. ಓಕೆ, ಬ್ರೇಕ್ಔಟ್ ಯಾವಾಗಲಿದ್ರು ಬ್ರೇಕ್ಔಟೇ, ಯಾವ ರೀಸನ್ಗಾದರೂ ಆಗಿರಲಿ. ಸೊ ಇವತ್ತು ಬಂದ ಲಿಕ್ವಿಡಿಟಿ ಮುಂದೇನೂ ಬಂದರೆ ಖಂಡಿತ ನಿಫ್ಟಿ ಇಲ್ಲಿಂದ ಮೇಲಕ್ಕೆ ಹೋಗೋ ಸಾಧ್ಯತೆ ಇದೆ. ಸೊ ಹೋಯ್ತಪ್ಪ, ಇವತ್ತು 25,790 ಟಚ್ ಆಯಿತು. ಸೊ ಸ್ವಲ್ಪ ದುಡ್ಡು ಜಾಸ್ತಿ ಆಯಿತು, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿಂದ ಸ್ವಲ್ಪ ಬಿದ್ದು ಇದನ್ನು ಈ ಚಾನಲ್ನ ಸಪೋರ್ಟಾಗಿ ತಗೊಳ್ಳೋ ಸಾಧ್ಯತೆ ಇದೆ. ಸೊ ಇಲ್ಲಿಂದ ಮೇಲಕ್ಕೆ ಹೋಗೋದೇ ಜಾಸ್ತಿ ಸಂಭವ ಇರೋದ್ರಿಂದ, ಸೊ ಇಲ್ಲಿಂದ ಮೇಲಕ್ಕೆ ಹೋಗೋದೇ ಎಲ್ಲರಿಗೂ ಜಾಸ್ತಿ ಕಾಣ್ತಾ ಇದೆ. ಸೊ ನಾನು ಇದು ಅವಾಗ ಡ್ರಾ ಮಾಡಿರೋ ಒಂದು ಚಾನಲ್ ಅಲ್ವಾ? ಸೊ ನೋಡಿ, ಈ ಚಾನಲ್ನ ಇವತ್ತು ಇಲ್ಲಿ ನಿಫ್ಟಿ ಬ್ರೇಕ್ಔಟ್ ಕೊಟ್ಟಿದೆ ವಿತ್ ಹ್ಯೂಜ್ ವಾಲ್ಯೂಮ್ಸ್. ಸೊ ಇಲ್ಲಿಂದ ನೆಕ್ಸ್ಟ್ ನಿಫ್ಟಿ ಎಲ್ಲಿಗೆ ಹೋಗ್ಬೋದು, ಏನು ಸಪೋರ್ಟು, ಏನು ರೆಸಿಸ್ಟೆನ್ಸು ಅಂತ ನಾವು ಮುಂದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇವತ್ತಿನ ಆಲ್ ಟೈಮ್ ಹೈ, ನಿಫ್ಟಿ ಜಂಪ್ ಆಲ್ ಟೈಮ್ ಹೈ 1%. ಇದಕ್ಕೆ ಏನೇನೋ ಕಾರಣ ಅನ್ನೋದನ್ನು 5 ಫ್ಯಾಕ್ಟರ್ಸ್ ಜೊತೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರ ಒಂದು ಡೀಟೇಲ್ ವಿಶ್ಲೇಷಣೆನ ನೋಡೋಣ ಬನ್ನಿ. ಸೊ ಮೊದಲನೇ ಕಾರಣ ಬಂದು ಏನು? ಪಾಸಿಟಿವ್ ಗ್ಲೋಬಲ್ ಕ್ಯೂಸ್. ಸೊ ಗ್ಲೋಬಲ್ ಮಾರ್ಕೆಟಿಂದ ಎಲ್ಲ ಕಡೆಯಿಂದ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಆಯಿತು US ಫೆಡ್ ರೇಟ್ ಬಗ್ಗೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ನಿನ್ನೆ US ಫೆಡ್ರಲ್ ಬ್ಯಾಂಕ್ ಅವರು ರೇಟ್ ಕಟ್ನ ಮಾಡಿದ್ದಾರೆ. ಅದು ಎಷ್ಟು ಪಾಯಿಂಟ್ಸ್ಗೆ? 50 BPS ಪಾಯಿಂಟ್ಸ್ಗೆ ರೇಟ್ ಕಟ್ ಮಾಡಿದ್ದಾರೆ. ಸೊ ಎಲ್ಲರದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು? ಸೊ ಎಕ್ಸ್ಪೆಕ್ಟೇಷನ್ 67% ಜನರದು 50 BPS ಇತ್ತು. ಇನ್ನು 33% ಜನರದು 25 BPS ಇತ್ತು. ಸೊ ಏನಾಗುತ್ತೆ, 50 BPS ಇವರು ಮಾಡಿರೋದ್ರಿಂದ ಇವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೇ ರೀಚ್ ಆಯಿತು. ಸೊ ಇವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿ ಬಂತು. ಹಾಗಾಗಿ ಈ 33% ಜನ ಏನಿದ್ದಾರೆ ಇವರು ಬೈ ಮಾಡಿದ್ರು ನೆನ್ನೆ. ಸೊ ಇದು ರಿಸಲ್ಟ್ ಬಂದಿರೋ ದಿನ, ಫೆಡ್ ರೇಟ್ ಅನೌನ್ಸ್ ಮಾಡಿದ ದಿನ ನಿಮಗೆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಸೊ ಮಾರನೇ ದಿನ ಅಂದರೆ ನೆನ್ನೆ ಎಲ್ಲರೂ ಬೈ ಮಾಡಿದ್ದಾರೆ. ಸೊ ಮೇಯ್ನ್ ಬೂಸ್ಟು ರೇಟ್ ಕಟ್ದು ಅಂತ ಇಲ್ಲಿ ಪರಿಗಣಿಸಲಾಗಿದೆ. ಮತ್ತು ನಾನು ಆಗಲೇ ಹೇಳಿದೆ, ಸೊ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ನೋಡಿ, ಜಪಾನ್ದು ನಿಕ್ಕೆ ಅಂತ ಇದೆ, ಅದು 1.5% ಜಂಪ್ ಆಗಿದೆ. ಸೌತ್ ಕೊರಿಯಾದು ಆಲ್ಮೋಸ್ಟ್ 1% ಜಂಪ್, ಅಂದರೆ 1% ಜಂಪ್ ಆಗಿದೆ. ಸೊ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್, ಪರ್ಟಿಕ್ಯುಲರ್ಲಿ US ಆ್ಯಂಡ್ ಯುರೋಪ್ ಹ್ಯಾವ್ ಶೋನ್ ಸ್ಟ್ರೆಂತ್ ಬೂಸ್ಟಿಂಗ್ ಇನ್ವೆಸ್ಟರ್ ಸೆಂಟಿಮೆಂಟ್.
ಸೊ ಸ್ಟ್ರೆಂತನ್ನು ಬೂಸ್ಟ್ ಮಾಡಿದ್ದಾರೆ. US ಮತ್ತು ಯುರೋಪಲ್ಲಿ ಈ ನ್ಯೂಸು ಇನ್ವೆಸ್ಟರ್ ಸ್ಟ್ರೆಂತ್ನ ಬೂಸ್ಟ್ ಆಗಿದೆ. ಅದೇ ಥರ ಡೆವಲಪಿಂಗ್ ಕಂಟ್ರೀಸಲ್ಲಿ ಸೊ ಮೇಜರ್ ಎಕನಾಮೀಸ್ ಅಫೆಕ್ಟ್ ಆನ್ ದ ಇಂಡಿಯನ್ ಮಾರ್ಕೆಟ್. ಹಾಗಾಗಿ ಇಂಡಿಯನ್ ಮಾರ್ಕೆಟಲ್ಲೂ ಕೂಡ ಒಂದು ಹ್ಯೂಜ್ ಬೈಯಿಂಗನ್ನು ಇವತ್ತು ಆಗಿದೆ. ಇದೇ ಥರ ಎರಡನೇ ಕಾರಣ ಬಂದು ದ ಸ್ಟಾರ್ಟ್ ಆಫ್ ದ ರೇಟ್ ರಿಡಕ್ಷನ್ ಸೈಕಲ್. ಸೊ ಈ US ಫೆಡರಲ್ ರಿಸರ್ವ್ ಅವರು ಏನು ರೇಟ್ ಕಟ್ ಮಾಡಿದ್ದಾರೆ ಇದ್ರದ್ದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ, ಮುಂದೆ ಇನ್ನೂ ರೇಟ್ ಕಟ್ ಆಗ್ತವೆ ಅನ್ನೋದನ್ನು ಜೆರೋಮ್ ಪೊವೆಲ್ ಅವರು ನಿನ್ನೆ ಕ್ಲಿಯರ್ ಸಂದೇಶ ಕೊಟ್ಟಿದ್ದಾರೆ. ಸೊ ಅಲ್ಲದೆ 2026ರಲ್ಲೂ ಕೂಡ ಮೋರ್ ರೇಟ್ ಕಟ್ಸ್ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಅದೇ ಥರ ಮುಂದಿನ ಕಾರಣ ಬಂದು ಕನ್ಸರ್ನ್ಸ್ ಓವರ್ ಎ ಲೂಮಿಂಗ್ US ರಿಸೆಷನ್ ಈಸಸ್. ಸೊ US ಅಲ್ಲಿ ಏನು ರಿಸೆಷನ್ ಬರುತ್ತೆ ಅಂತ ಹೇಳ್ತಿದ್ರು ಅದು ತಣ್ಣಗಾಗ್ತಾ ಇದೆ. ಸೊ ನೋಡಿ, ಲಾಸ್ಟ್ ವೀಕ್ ನಂಬರ್ ಆಫ್ ಅಮೆರಿಕನ್ಸ್ ಅಪ್ಲೈಯಿಂಗ್ ಫಾರ್ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಫೆಲ್ ಟು ಇಟ್ಸ್ ಲೋಯೆಸ್ಟ್ ಲೆವೆಲ್ ಇನ್ 4 months. ಸೊ ಹಿಂದಿನ ವಾರದಲ್ಲಿ ಅಮೇರಿಕನ ಜನರು ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತ ಅಮೇರಿಕಾದಲ್ಲಿ ಕೊಡ್ತಾರೆ. ಸೊ ಅದಕ್ಕೆ ಅಪ್ಲೈ ಮಾಡೋದು 4 ತಿಂಗಳ ಕೆಳಗೆ ಹೋಗಿದೆ. ಸೊ ಅದು ಏನು ಇಂಡಿಕೇಟ್ ಮಾಡುತ್ತೆ? ಸ್ಟ್ರಾಂಗ್ ಗ್ರೋತ್ ಇನ್ ಸೆಪ್ಟೆಂಬರ್ ಆ್ಯಂಡ್ ಕನ್ಫರ್ಮ್ಸ್ ದಟ್ ದ ಎಕನಾಮಿಕ್ ಕೆಪ್ಟ್ ಗ್ರೋಯಿಂಗ್ ಇನ್ ದ 3rd quarter. ಸೊ ನೆಕ್ಸ್ಟ್ ಕ್ವಾರ್ಟರಲ್ಲಿ ಎಕಾನಮಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಈ ಸಂದೇಶ ಹೇಳ್ತಾ ಇದೆ. ಓಕೆ, 4ನೇ ಕಾರಣ ಏನು? ಬ್ಯಾಂಕಿಂಗ್ ಸ್ಟಾಕ್ಸ್ ಲೀಡ್ ದ ಗೇನ್ಸ್. ಸೊ ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಮತ್ತೆ ಲಿಕ್ವಿಡಿಟಿ ಹೆಚ್ಚಾಗಿ ಬಂದು ಹೆಲ್ದಿ ಬೈಯಿಂಗ್ ಆಗಿದೆ. ಹಾಗಾಗಿ ನಿಫ್ಟಿ ಮತ್ತು ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ಗೆ ಒಂದು ಸಪೋರ್ಟಾಗಿ ಈ ಬ್ಯಾಂಕಿಂಗ್ ಸ್ಟಾಕ್ಸು ಇವತ್ತು ಸಪೋರ್ಟ್ ಮಾಡಿದೆ. ಓಕೆ, ಸೊ ಯಾವ್ಯಾವ ಮೇಜರ್ ಬ್ಯಾಂಕ್ಸ್ ಅಂತ ನಾವು ನೋಡಿದ್ರೆ ICICI ಬ್ಯಾಂಕ್ಸ್ ಇವತ್ತು 4.47% ಜಾಸ್ತಿ ಆಗಿದೆ. ಕೋಟಕ್ ಬ್ಯಾಂಕ್ ಅಪ್ ಟು 2% ಜಾಸ್ತಿ ಆಗಿದೆ. HDFC ಬ್ಯಾಂಕ್ 1.68% ಜಾಸ್ತಿ ಆಗಿದೆ ಅಲ್ವಾ? ಸೊ ಹಾಗಾಗಿ ಇವು ಬ್ಯಾಂಕಿಂಗ್ ಸೆಕ್ಟರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಹೈ ವೈಟೇಜ್ ಹೊಂದಿರುವ ಕಾರಣ ಸೊ ಬೇರೆ ಬೆಂಚ್ ಮಾರ್ಕ್ ಏನೇನಿದೆ, ಸೆನ್ಸೆಕ್ಸ್ ಆಗಲಿ, ನಿಫ್ಟಿ ಆಗಲಿ, ನಿಫ್ಟಿ ಮಿಡ್ ಕ್ಯಾಪ್ ಆಗಲಿ, ಇವಕ್ಕೆಲ್ಲ ಸಪೋರ್ಟನ್ನು ಸಿಗುತ್ತೆ. ಸೊ ಇವುಗಳಲ್ಲೆಲ್ಲ ಚೆನ್ನಾಗಿ ಬೈಯಿಂಗ್ ಆದರೆ ಅದು ಕೂಡ ಸಪೋರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಇದು 4ನೇ ಕಾರಣ ಇವತ್ತಿನ ಒಂದು ಬುಲ್ ಮಾರ್ಕೆಟ್ಗೆ. ಸೊ ಮುಂದಿನ ಕೊನೆ ಕಾರಣ ಏನು? ಟೆಕ್ನಿಕಲ್ ಫ್ಯಾಕ್ಟರ್. ಸೊ ಟೆಕ್ನಿಕಲ್ ಫ್ಯಾಕ್ಟರ್, ಕೊಟ್ಯಾಕ್ ಸೆಕ್ಯೂರಿಟೀಸ್ನ ಅಮೋಲ್ ಅಥವಾಲೆ ಇವರು ಏನು ಹೇಳಿದ್ದಾರೆ ಅಂದರೆ, ಸೊ ಒಂದು ಬ್ರೇಕ್ಔಟ್ ಅನ್ನು ಕೊಟ್ಟಿದೆ ಸ್ಟಾಕು. ಸೊ ಬ್ರೇಕ್ಔಟ್ ಟೆಕ್ಸ್ಚರ್ ವಿಲ್ ಕಂಟಿನ್ಯೂ ಆಸ್ ಲಾಂಗ್ ಆಸ್ ದ ಮಾರ್ಕೆಟ್ ರಿಮೈನ್ಸ್ ಅಬೌಟ್ 25,500 ಮತ್ತು ಸೆನ್ಸೆಕ್ಸ್ 82,700. ಸೊ ಏನು ಹೇಳಿದ್ದಾರೆ? ನಿಫ್ಟಿ 50 25,500 ಪಾಯಿಂಟ್ಗಳ ಮೇಲೆ ಇದ್ದರೆ ಬುಲ್ ಮಾರ್ಕೆಟ್ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಥರ ಸೆನ್ಸೆಕ್ಸ್ 82,700 ಮೇಲ್ಗಡೆ ಇದ್ದರೆ ಅಲ್ಲೂ ಕೂಡ ಬುಲ್ ಮಾರ್ಕೆಟ್ ಕಂಟಿನ್ಯೂ ಆಗುತ್ತೆ. ಆನ್ ಹೈಯರ್ ಸೈಡ್ ಮಾರ್ಕೆಟ್ ಕುಡ್ ಇನ್ಕ್ರೀಸ್ ಟು 26,000 ಟು 26,200. 26,000ದಿಂದ 26,200 ಇದಕ್ಕೆ ರೆಸಿಸ್ಟೆನ್ಸ್ ಆಗಿ ಕಾಣಬಹುದು. ಅದೇ ಥರ ಸೆನ್ಸೆಕ್ಸ್ಗೆ 85,000ಇಂದ 85,500ಗೆ ಒಂದು ರೆಸಿಸ್ಟೆನ್ಸ್ ಕಾಣಬಹುದು. ಅದೇ ಥರ ಸಪೋರ್ಟ್ ಬಂದು 25,500 ಮತ್ತು 82,700 ಒಂದು ಮೇಜರ್ ಸಪೋರ್ಟಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಫ್ಟಿಯ ಒಂದು ಅನಾಲಿಸಿಸ್ ಮಾಡಿದ್ದೀನಿ ಅಲ್ವಾ? ಸೊ ನಿಫ್ಟಿ ಒಂದು ಅನಾಲಿಸಿಸ್ ಮಾಡಿದ್ದೀನಿ. ಸೊ ನಿಫ್ಟಿ ನೆಕ್ಸ್ಟ್ ಸಪೋರ್ಟ್ ಬಂದು ಎಷ್ಟು? 26,000 ಇಂದ 26,200. ನೆಕ್ಸ್ಟ್ ಸಪೋರ್ಟ್ ಬಂದು 25,500 ಮೇಜರ್ ಸಪೋರ್ಟ್ ಆಗುತ್ತೆ. ಸೊ ನಿಫ್ಟಿ ನೆಕ್ಸ್ಟು ಬುಲ್ ಮಾರ್ಕೆಟ್ ಫೇಸಲ್ಲೇ ಇದೆ. ಮೇಯ್ನ್ ಕಾರಣ 25,500 ಮೇಲ್ಗಡೆ ಇದ್ದರೆ ಇನ್ನೂ ಬುಲ್ ಮಾರ್ಕೆಟ್ ಕಂಟಿನ್ಯೂ ಆಗೋ ಸಿಚುಯೇಷನ್ ಜಾಸ್ತಿ ಇದೆ. ಸೊ ಇಲ್ಲಿಗೆ ಈ ವಿಡಿಯೋದಲ್ಲಿ ನಾನು ನಿಫ್ಟಿನ ಒಂದು ಅನಾಲಿಸಿಸ್ ಮಾಡಿದ್ದೀನಿ ಟೆಕ್ನಿಕಲ್ ಚಾರ್ಟ್ನ ಮೂಲಕ. ಸೊ ನೀವು ನೋಡ್ಬೋದು. ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.